ಎಲ್ಲರಿಗೂ ನಮಸ್ಕಾರ. ಇವತ್ತು 16 ಮೇ 2026 13 ವರ್ಷ ಆದಮೇಲೆ ಭಾವುಕ ಅಮಾವಾಸ್ಯೆ ಬಂದೈತಿ. ಇದರ ವೈಶಿಷ್ಟ್ಯ ಏನು, ವಿಶಿಷ್ಟತೆ ಏನು, ಯಾಕೆ ನಾವು ಭಾವುಕ ಅಮಾವಾಸ್ಯೆ ದಿನ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಬೇಕು, ಏನಿದ್ರ ಕಾರಣ, ಇದರಿಂದ ನಮಗೇನು ಬೆನಿಫಿಟ್ ಐತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ತೀನಿ. ವರ್ಷದಿಡೀ ಪೂರ್ತಿ ಯುದ್ಧ, ಸಿಲಿಂಡರ್ ಪ್ರಾಬ್ಲಮ್ಮು, ಊಟದ ಪ್ರಾಬ್ಲಮ್ಮು, ಬೆಲೆ ಏರಿಕೆ, ಅದು ಇದು ಅಂಥೇಳಿ ಸಿಕ್ಕಾಪಟ್ಟಿ ಗಲಭೆಯೊಳಗೆ ಒಂದೇ ಒಂದಿನ ಖುಷಿ ಬಂದೈತಿ. ಅಂಥದ್ದು ಏನು ಖುಷಿ ಪಡೋದೈತೆ ಅಂತ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. 99 ಕಷ್ಟಗಳ ಮಧ್ಯೆ ಒಂದೇನಾದ್ರು ಬೆಳಕು ಚೆಲ್ತಂದ್ರೆ ಎಲ್ಲ ಕಷ್ಟಗಳು ನಿರ್ನಾಮ ಆಗ್ತಾವೆ ಅಂತ ಹೇಳಿ ದೊಡ್ಡವ್ರು ಹೇಳಿದ ಮಾತು. ಸೊ ಇವಾಗ ಈ ಶನೇಶ್ವರನ ಯಾಕೆ ನಾವು ಪೂಜೆ ಮಾಡಬೇಕು, ಈ ಭಾವುಕ ಅಮಾವಾಸ್ಯೆಯ ಒಂದು ಹಿಂದಿನ ಕತೆ ಏನು, ಸಾರ ಏನು ಅಂಥೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ. ಸೊ ಮೊದಲನೇದಾಗಿ ಎಲ್ಲರೂ ಕೂಡ ಶನಿವಾರದಂದು ಹೆಚ್ಚಾನೆಚ್ಚು ಆಂಜನೇಯನ ದೇವಸ್ಥಾನ ಆಮೇಲೆ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಬೇಕಾದ ಮಸ್ಟ್ ಆ್ಯಂಡ್ ಶುಡ್ ಇರ್ತದೆ. ಸೊ ಇವಾಗ ಕತೆಗೆ ಬರೋಣ. ಮೊದಲನೇದಾಗಿ ಭಾವುಕ ಅಮಾವಾಸ್ಯೆ ಅಂತ ಅನ್ನೋದು ಸೂರ್ಯದೇವ ಆಮೇಲೆ ಛಾಯಾದೇವಿಯ ಮಗನಾದ ಶನಿಯ ಒಂದು ಕಥೆಯ ಮೇಲೆ ಇರ್ತದೆ. ಅಂದರೆ ಇಲ್ಲಿ ಸೂರ್ಯದೇವನ ಮದುವೆ ವಿಶ್ವಕರ್ಮನ ಮಗಳಾದ ಸುಸಜ್ಞೆ ಅನ್ನೋ ಒಂದು ಹೆಣ್ಣಿನ ಜೊತೆ ವಿವಾಹ ಆಗ್ತೈತಿ. ಸೊ ಆಕೆಗೆ ಈ ಸೂರ್ಯನ ಒಂದು ಪ್ರಕಾಶಮಾನವಾದ ಶಾಖವನ್ನು ತಡೆಯೋಕ್ಕೆ ಆಗಂಗಿಲ್ಲ. ಸೊ ಆಗದೇ ಇರೋ ಕಾರಣ ಒಂದು ಸ್ವಲ್ಪ ದಿನಗಳು ಕಷ್ಟಪಟ್ಟು ಅವನ ಜೊತೆ ಜೀವನವನ್ನು ಮಾಡಿ ಅವಳಿಗೆ 2 ಮುದ್ದಾದ ಮಕ್ಕಳಾಗ್ತಾವ. ಅದಾದಮೇಲೆ ಈ ಒಂದು ಸೂರ್ಯನ ಪ್ರಕಾಶ ದಿನ ಹೋಗ್ತಾ ಅಂದಾಗ ಆ ಪ್ರಕಾಶತೆ ಜಾಸ್ತಿ ಆದಾಗ ಈಕೆಗೆ ಆ ಒಂದು ಪ್ರಕಾಶತೆಯನ್ನು ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಅದಕ್ಕೆ ಇವಳೇನು ಡಿಸೈಡ್ ಮಾಡ್ತಾಳು, ನಾನು ಈ ಪ್ರಕಾಶತೆಯನ್ನು ತಡ್ಕೊಳಕ್ಕೆ ಆಗಂಗಿಲ್ಲ, ನಾನು ತಪಸ್ಸನ್ನು ಈ ಪ್ರಕಾಶತೆಯನ್ನು ಕಡಿಮೆ ಮಾಡೋಕ್ಕೆ ನಾನು ತಪಸ್ಸು ಮಾಡ್ಬೇಕಂತೇಳಿ ಹೇಳ್ಕೊತಾಳೆ. ಆದರೆ ಈ ವಿಷಯ ಸೂರ್ಯದೇವನಿಗೆ ಏನಾದ್ರು ಗೊತ್ತಾದ್ರೆ ಎಲ್ಲಿ ಆತ ಬೇಡ ಅಂತಾನೇನೋ ಅಥವಾ ಏನಕ್ಕೆ ಬೇಕಂತಾನೇನೋ ಅನ್ನೋ ರೀಸನ್ ಗೊತ್ತಿಲ್ಲದೆ ಇವಳು ಆಕಿದೇ ಒಂದು ರೂಪವಾದ ಛಾಯೆಯನ್ನು ಕ್ರಿಯೇಟ್ ಮಾಡ್ತಾಳೆ. ಛಾಯಾದೇವಿ ಅಂತೇಳಿ ಅವಳ ಹೆಸರು. ಸೊ ತನ್ನದೇ ಆದ ಮುಖ, ಅಚ್ಚರೆ ಎಲ್ಲನೂ ಸೇಮ್ ಅವಳಂಗೆ ಇರ್ತದೆ. ಆದರೆ ಆಕೆ ನೆರಳಾಗಿರ್ತಾಳೆ. ಆದರೆ ಅವಳು ಕಪ್ಪಾಗಿರಂಗಿಲ್ಲ. ನೆರಳಂದ್ರೆ ಆಬ್ವಿಯಸ್ಲಿ ಕಪ್ಪಾಗಿರ್ತದೆ. ಸೊ ಅವಳು ಕಪ್ಪಾಗಿರಲ್ಲ, ನ್ಯಾಚುರಲ್ ಆಗೇ ಇದ್ದವಳು. ಸೇಮ್ ಸುಸಜ್ಞೆ ಹೇಗಿದ್ಲಲ್ಲ ಅದೇ ರೀತಿ ಛಾಯಾದೇವಿ ಅದರ ಪ್ರತಿರೂಪ ಬಿಂಬವಾಗಿ ರೂಪಿಸಿ ಆಕಿ ತಪಸ್ಸಿಗೆ ಹೋಗ್ತಾಳೆ. ಸೊ ಈ ಒಂದು ಸೂರ್ಯದೇವನ ಹತ್ತಿರ ಈ ಛಾಯಾದೇವಿ ಇರ್ತಾಳೆ. ಆತನಿಗೆ ಗೊತ್ತಿಲ್ಲ. ಸೊ ಹೀಗೆ ಸ್ವಲ್ಪ ವರ್ಷಗಳ ನಂತರ ಅವಳಿಗೂ ಕೂಡ ಒಂದು ಮಗು ಜನಿಸ್ತೈತಿ. ಯಾರಿಗೆ? ಛಾಯಾದೇವಿಗೆ. ಆವಾಗ ಆ ಮಗುನ ಹೆಸರು ಶನಿ ಅಂತ ಇರ್ತದ. ಮಗು ಹುಟ್ಟಿದ ತಕ್ಷಣ ಸೂರ್ಯದೇವ ಮಗುನ ನೋಡಕ್ಕೆ ಬಂದಾಗ ಆ ಮಗು ಪೂರ್ತಿ ಕಪ್ಪಾಗಿರ್ತೈತಿ, ಬ್ಲ್ಯಾಕ್ ಆಗಿರ್ತೈತಿ. ಇದು ನನ್ನ ಮಗ ಅಲ್ಲ ಅಂತೇಳಿ ಹೇಳಿದಾಗ ಆ ಒಂದು ಛಾಯಾದೇವಿ ಹೇಳ್ತಾ ಇಲ್ಲ ಇದು ನಿಮ್ಮ ಮಗುನೇ ಅಂತೇಳಿ ಹೇಳಿದಾಗ ಆ ಛಾಯಾದೇವಿಯ ಮಗನನ್ನು ಸೂರ್ಯದೇವ ಯಾವತ್ತೂ ನನ್ನ ಮಗ ಅಂಥೇಳಿ ಸ್ವೀಕಾರ ಮಾಡಿರಲ್ಲ. ಸೊ ಸ್ವೀಕಾರ ಮಾಡದೇ ಇರೋ ಕಾರಣ ಆತ ಜೀವನ ಪರ್ಯಂತ ಅವನ ಮೇಲೆ ಯಾವಾಗಲೂ ಸೇರ್ಸಾಸೋದು, ಅವ್ನ ಕಂಡ್ರೆ ಇಷ್ಟ ಇಲ್ಲದೆ ಇರೋದು. ಸೊ ಈ ರೀತಿ ಎಲ್ಲ ಮಾಡ್ತಾನೆ. ಸೊ ಒಂದಿನ ಏನಾಗ್ತದೆ, ಸುಸಜ್ಞೆಯ ಮಕ್ಕಳು ಆಮೇಲೆ ಛಾಯಾದೇವಿಯ ಮಕ್ಕಳು ಊಟಕ್ಕೆ ಕೂತಿರ್ತಾಳೆ. ಇವಾಗ ಆ ಒಂದು ಮಕ್ಕಳು ಸಿಕ್ಕಾಪಟ್ಟೆ ಒಂದು ವೈಟಾಗಿ ಬೆಳ್ಳಗೆ ಚಂದ ಇರ್ತಾರೆ. ಆ ಒಂದು ಮಕ್ಕಳ ಪಕ್ಕ ಈ ಛಾಯಾದೇವಿಯ ಮಗ ಕೂರ್ತಾನ. ಯಾರು? ಶನಿ ಕೂರ್ತಾನ. ಕೂತಾಗ ಆ ಒಂದು ಚಿಕ್ಕ ಬಾಲಕ ಏನು ಮಾಡ್ತಾನೋ, ಸುಸಜ್ಞೆಯ ಮಗ, ಈತನನ್ನು ನನ್ನ ಪಕ್ಕ ನೀವು ಕೂರ್ತಿ ಅಂತ ಹೇಳಿ ಕಾಲಿಂದ ಒದಿತಾನ. ಒದ್ದ ತಕ್ಷಣ ತಾಯಿ ಎಲ್ಲೇ ಇರ್ತಾಳೆ ಛಾಯಾದೇವಿ. ಸೊ ಅವಳಿಗೆ ಕೋಪ ಬರುತ್ತೆ. ಕೋಪ ಬಂದಾಗ ಏನು ಮಾಡ್ತಾಳೆ ಅವಳು, ನಿನ್ನ ಕಾಲಿಗೆ ಹುಳ ಬೀಳಿ ಅಂತೇಳಿ ಹೇಳ್ಬಿಡ್ತಾಳೆ. ಸೊ ಹೇಳಿದ ತಕ್ಷಣ ಆ ಒಂದು ವಿತಿನ್ ಸೆಕೆಂಡ್ ಅವನ ಕಾಲಿಗೆ ಹುಳ ಬಂದ್ಬಿಡ್ತಾವ. ಹುಳ ಬಿದ್ದ ತಕ್ಷಣ ಆ ಒಂದು ಮಗು ತನ್ನ ಅಪ್ಪನ ಹತ್ರ ಹೋಗ್ತಾನೆ. ಅಪ್ಪನ ಹತ್ರ ಹೋದ್ಮೇಲೆ ಹೀಗೆ ಮಾಡಿದಾಳು ಅಮ್ಮ ಅಂತ ಹೇಳಿ ತಂದೆ ಹತ್ರ ಹೇಳಿದಾಗ ಸೂರ್ಯದೇವನಿಗೆ ವಿಪರೀತ ಕೋಪ ಬರ್ತೈತೆ. ಯಾವ ತಾಯಿ ತನ್ನ ಮಗನಿಗೆ ಶಾಪ ಕೊಡ್ತಾಳು, ಹಿಂಗೆಲ್ಲ ಶಾಪ ಹಾಕ್ತಾಳೆ ಅಂತ ಹೇಳಿ ಅವನಿಗೆ ಅನುಮಾನ ಬಂದು ಆಕೆಯನ್ನು ಕರ್ಕೊಂಬರ್ತಾನೆ. ಯಾರನ್ನ? ಛಾಯಾದೇವಿಯನ್ನು ಕರ್ಕೊಂಬಂದು ಆಕೆ ಮುಡಿ ಹಿಡಿದು ಕೇಳ್ತಾನೆ, ಒಂದು ತಾಯಿಯಾಗಿ ನೀನು ಮಕ್ಕಳಿಗೆ ಶಾಪ ಕೊಡ್ತೀಯಲ್ಲ, ನಿಜವಾಗ್ಲೂ ನಿನ್ನ ತಾಯಿ ಅಂತ ಹೇಳಿ ಕೇಳಿದಾಗ ಆಕೆ ಹೇಳ್ತಾಳೆ, ಇಲ್ಲ ಅವರು ಶನಿದೇವನನ್ನು ಕಾಲಲ್ಲಿ ಒದ್ಬಿಟ್ರು, ಅದಕ್ಕೆ ನಾನು ಶಾಪ ಕೊಟ್ಟೆ ಅಂತ ಹೇಳಿದಾಗ ನೀನು ಈ ಮಕ್ಕಳ ತಾಯಿಗೆ ಸಾಧ್ಯ ಇಲ್ಲ, ನೀನು ಯಾರಂತ ಹೇಳಂತ ಅವಳು ಸಿಕ್ಕಾಪಟ್ಟಿ ದಂಡಿಸ್ತಾನೆ ಅವಳಿಗೆ. ಸೊ ದಂಡಿಸಿದ ಕಾರಣ ಆ ಒಂದು ಛಾಯಾದೇವಿ ಇರೋ ಸತ್ಯವನ್ನು ಹೇಳಬೇಕಾಗತ್ತ. ನಿನ್ನ ಪ್ರಕಾಶಮಾನ ಒಂದು ಕಿರಣವನ್ನು ನಿನ್ನ ಹೆಂಡತಿ ಸಹಿಸ್ಕೊಳ್ಳೋಕೆ ಆಗದೆ ಇರೋ ಕಾರಣ ಅವಳು ತಪಸ್ಸಿಗೆ ಹೋಗಿದ್ದಾಳೆ. ತಪಸ್ಸಿಗೆ ಹೋಗೋ ಕಾರಣ ಏನು, ನಿನ್ನ ದೇಹದಲ್ಲಿರೋ ಪ್ರಕಾಶತೆ ಕಡಿಮೆ ಆಗಲಿ, ನನಗೆ ನಿನ್ನ ಜೊತೆ ಜೀವನ ಮಾಡೋ ಅವಕಾಶ ಸಿಗಲಿ ಅಂಥೇಳಿ ಅವಳು ತಪಸ್ಸು ಮಾಡೋಕ್ಕೆ ಹೋಗಿದ್ದಾಳೆ. ಸೊ ಆ ತಪಸ್ಸು ಮುಗಿದು ಬರೋ ಮಟ್ಟ ನನಗಿಲ್ಲಿ ಅಂತ ಹೇಳಿ ಅವಳು ನನ್ನ ಆಕೆಯ
ಪ್ರತಿಬಿಂಬ ಆಗಿ ನನ್ನನ್ನು ಸೃಷ್ಟಿ ಮಾಡಿದಾಳೆ. ಸೊ ನನ್ನ ಹೆಸರು ಛಾಯಾದೇವಿ ಅಂತಂದಾಗ ಆ ಒಂದು ಸೂರ್ಯದೇವನಿಗೆ ನನಗೆ ನೀವು ಸುಳ್ಳು ಹೇಳಿಬಿಟ್ರಿ, ನನಗೆ ನೀವು ಮೋಸ ಮಾಡಿಬಿಟ್ರಿ ಅಂತ ಅವನು ಆಕೆ ಮಗನನ್ನು ಶನಿನ ಮತ್ತು ಛಾಯಾದೇವಿನ ಹೊರಗೆ ಹಾಕ್ಬಿಡ್ತಾರೆ. ಸೊ ಹೊರಗೆ ಹಾಕಿದ ತಕ್ಷಣ ಅವನು ಒಂದು 6 ವರ್ಷ 7 ವರ್ಷ ಇರ್ತದೆ ಅವನಿಗೆ. ಶನಿಗೆ ತಂದೆ ಮೇಲೆ ವಿಪರೀತ ಕೋಪ. ಏನು ಮಾಡಬೇಕು, ನಮ್ಮಪ್ಪ ಹಿಂಗೆಲ್ಲ ಮಾಡೋದಂತೇಳಿ ಅವನ ಮನಸ್ಸಲ್ಲಿ ದ್ವೇಷ, ಒಂದು ಹಸು ಎಲ್ಲನೂ ಒಟ್ಟೊಟ್ಟಿಗೆ ಅವನ ಚಿಕ್ಕ ವಯಸ್ಸಲ್ಲಿ ಬರ್ತದೆ. ಅಪ್ಪನ ಮೇಲೆ ಹಿಂಗೆ ಸೇಟ್ ತೀರಿಸ್ಕೋಬೇಕು, ಹಂಗೆ ಸೇಟ್ ತೀರಿಸ್ಕೋಬೇಕು ಅಂತೇಳಿ ಮಾಟ ಮಂತ್ರನೂ ಕೂಡ ಕಲಿಯೋಕ್ಕೆ ಪ್ರಯತ್ನ ಪಡ್ತಾನೆ ನೀವು ಆ ಒಂದು ಏಜಲ್ಲೇ. ಸೊ ಹೀಗೆಲ್ಲ ಆದಮೇಲೆ ಸ್ವಲ್ಪ ವರ್ಷಗಳೆಲ್ಲ ಕಳೆದ ಮೇಲೆ ಒಂದು 12-13 ವರ್ಷಕ್ಕೆ ಈ ಒಂದು ಸೂರ್ಯದೇವನಿಗೆ ಮನವರಿಕೆ ಆಗ್ತದೆ. ಎಷ್ಟೇ ಆದರೂ ಛಾಯಾದೇವಿ ನನ್ನ ಸುಸಜ್ಞೆಯ ಪ್ರತಿಬಿಂಬ ಆದ್ರೂ ನನ್ನ ಹೆಂಡತಿ ಅಲ್ವಾ ಅವಳು, ಆ ಒಂದು ಮಗು ಎಷ್ಟೇ ಆದರೂ ನನ್ನ ಮಗನೇ ಅಲ್ವಾ, ನಾನು ಆ ರೀತಿ ಮಾಡಬಾರ್ದಿತ್ತು ಅಂಥೇಳಿ ಆ ಒಂದು ವ್ಯಕ್ತಿಗೆ ತನ್ನ ಒಂದು ತಪ್ಪಿನ ಅರಿವಾದಾಗ ಆವಾಗ ಸೂರ್ಯದೇವ ಶನಿ ಹತ್ರ ಬಂದಾಗ ಅವ್ರ ಮನೆ ಏನೂ ಇರೋಂಗಿಲ್ಲ, ಒಂದು ಗುಡಿಸ್ಲಿದ್ದಂಗೆ ಇರ್ತದೆ. ಸೊ ಈ ರೀತಿ ಇದ್ದಾಗ ಮಗನ ಹತ್ರ ಬರ್ತಾನೆ. ಮಗನ ಕೈ ಹಿಡ್ಕೊಂಡು ನಾನು ಮಾಡಿದ ತಪ್ಪಾತ, ನಾನು ಈ ರೀತಿ ಮಾಡಬಾರ್ದಾಗಿತ್ತು, ನಿನಗೆ ಭಾಳ ನಾನು ನೋವು ಕೊಟ್ಬಿಟ್ಟೆ ಚಿಕ್ಕ ವಯಸ್ಸಲ್ಲಿ ಅಂತಂದು. 13ನೇ ವಯಸ್ಸಾಗಿರ್ತೈತಿ ಯಾವಾಗ ಶನಿಗೆ. ಆ ಒಂದು 13 ಏಜಲ್ಲಾಗ ತಿಳುವಳಿಕೆ ಒಂದು ಮೆಮೊರಿಬಲ್ ಇರ್ತದೆ ಅವನಿಗೆ, ಅಂದರೆ ಜ್ಞಾನ ಅನ್ನೋದು ಇರ್ತದೆ. ಸೊ 13ನೇ ವಯಸ್ಸಲ್ಲಿ ತಂದೆ ಮಗನ ಹತ್ತಿರ ಬಂದು ನಾ ಮಾಡಿರೋ ತಪ್ಪಾಯಿತು, ನಂಗೆ ಕ್ಷಮಿಸ್ಬಿಡು ಅಂತ ಕೇಳಿದಾಗ ಆ ಶನಿದೇವನು ತನ್ನ ಮನಸ್ಸಲ್ಲಿರುವಂತಹ ಈ ಕೋಪ, ದ್ವೇಷ, ಅಸೂಯೆ ಎಲ್ಲವನ್ನು ಬಿಟ್ಟು ಹಾಕ್ಬಿಡ್ತಾನೆ. ಬಿಟ್ಟಾದ ತಕ್ಷಣ ಆ ದಿನ ತಂದೆ ಮಗ ಒಂದಾದ ದಿನ ಆ ಒಂದು ದಿನಕ್ಕೆ ಭಾವುಕ ಅಮಾವಾಸ್ಯೆ ಅಂತೇಳಿ ಇದನ್ನು ಮೆನ್ಷನ್ ಮಾಡ್ತಾರೆ. ಸೊ ಇದು ಭಾವುಕ ಅಮಾವಾಸ್ಯೆ ಒಂದು ಸ್ಟೋರಿ ಆಗಿರ್ತದೆ. ಇದಾದ್ಮೇಲೆ ಏನಾಗ್ತೈತಿ, ಸೂರ್ಯದೇವ ಆ ಒಂದು ಶನಿಗೆ ವರದಾನ ಕೊಡ್ತಾನೆ. ಏನು ವರದಾನ ಕೊಡ್ತಾನ, ನಿನ್ನ ಒಂದು ಶನಿಯನ್ನು ಪೂಜೆ ಮಾಡದೇ ಇರೋರು, ಶನಿನ ನಂಬದೇ ಇರೋರು, ಅವರ ಕರ್ಮ ಫಲಗಳನ್ನು ನೀನು ಕೊಡು. ಅದು ಒಳ್ಳೆ ಕರ್ಮ ಫಲನೇ ಆಗಲಿ, ಕೆಟ್ಟ ಕರ್ಮ ಫಲನೇ ಆಗಲಿ, ಅದರ ದಂಡನೆ ನಿನಗೆ ಬಿಟ್ಟಿರ್ತದೆ. ಈ ಭೂಮಿಯೊಳಗೆ ಏನೇ ಆಗಲಿ ನೀನಿಲ್ಲದೆ ಯಾವ ಕೆಲಸನೂ ಆಗಬಾರ್ದಂಥೇಳಿ ಅವನು ತನ್ನ ಮಗನಿಗೆ ವರ ಕೊಡ್ತಾನೆ. ಸೊ ಇದು ಒಂದು ಭಾವುಕ ಅಮಾವಾಸ್ಯೆ ಒಂದು ಸಂಕ್ಷಿಪ್ತ ಸಾರ. ಒಂದು ತಂದೆ ಮಗ ಒಂದಾದ ದಿನ ಯಾಕೆ ಒಂದಾದರು, ಹೆಂಗೆ ಒಂದಾದರು ಅಂಥೇಳಿ ಈ ಒಂದು ಚಿಕ್ಕ ಸ್ಟೋರಿಯಿಂದ ನಿಮಗೆ ನಾನು ಅರ್ಥ ಮಾಡಿಸ್ದೆ ಅಂಥೇಳಿ ನಾನು ಅನ್ಕೊತೇನೆ. ತದನಂತರ ಏನಾಗ್ತದೆ, ಸುಸಜ್ಞೆ ತನ್ನ ತಪಸ್ಸನ್ನು ಮುಗಿಸ್ಬಿಟ್ಟು ಬಂದಾಗ ಹೆಂಡತಿ ಮುಖ ನೋಡ್ತಾನೆ, ಖುಷಿ ಆಗ್ತದೆ ಸೂರ್ಯದೇವನಿಗೂ. ಅದಾದ್ಮೇಲೆ ಏನು ಮಾಡ್ತಾನು, ತನಗೆ ಅರಿವಾಗ್ತೈತಿ ನನ್ನ ಪ್ರೀತಿ ಮಾಡುವಂಥ ಹೆಂಡತಿಗೆ ಶಾಖ ತಡಿಯೋಕೆ ಆಗ್ತಾ ಇಲ್ಲ ಅಂದಾಗ ನನ್ನ ಸ್ವಇಚ್ಛೆಯಿಂದನೇ ನನ್ನ ಪ್ರಕಾಶತೆಯನ್ನು ನಾನು ಕಡಿಮೆ ಮಾಡ್ಕೋಬೇಕಂತ ಹೇಳಿ ಆವಾಗ ತನ್ನ ಪ್ರಕಾಶತೆಯನ್ನು ಕಡಿಮೆ ಮಾಡ್ಕೋತಾನೆ. ಸೊ ಅಲ್ಲಿಂದ ಅವರ ಸುಖ ಜೀವನವನ್ನು ಮಾಡ್ತಾರೆ. ಸೊ ಇದು ಒಂದು ಶನಿದೇವ ಆಮೇಲೆ ಸೂರ್ಯದೇವನ ನಡುವೆ ತಂದೆ ಮಗನ ಬಾಂಧವ್ಯದ ಸ್ವರೂಪವಾಗಿ ಭಾವುಕ ಅಮಾವಾಸ್ಯೆ. ಆ ದಿನ ಪೂರ್ತಿ ಕತ್ಲಾಗಿರ್ತದೆ. ಸೊ ಅಮಾವಾಸ್ಯೆನೂ ಇರ್ತೈತಿ, ಜೊತೆಗೆ ತಂದೆ ಮಗ ಕೂಡಿರೋ ಒಂದು ಸಂದರ್ಭ. ಸೊ ಈ ವಿಷಯದ ಅನುಸಾರ ಈ ಒಂದು ದಿನವನ್ನು ಮೇ 16 13 ವರ್ಷಗಳ ನಂತರ ಇದೇ ಹೊಳ್ಳಪ್ಪ ಶ್ರೀ ಬರ್ತದೆ ಅಂತ ಹೇಳ್ತಾರೆ. ಸೊ ಇದು ಭಾವುಕ ಅಮಾವಾಸ್ಯೆ ಒಂದು ರೀತಿ. ಐ ಹೋಪ್ ನಿಮ್ಗೆ ಅರ್ಥ ಆಗೈತಿ ಅಂತ ಅಂದ್ಕೊತೀನಿ. ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್.